ಫ್ರೆಂಡ್ಸ್, ಎಲ್ಲರಿಗೂ ಜಾನಕಿ ಟ್ಯುಟೋರಿಯಲ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾವು QUT PhD ಎಂಟ್ರೆನ್ಸ್ನ ಮಾಡೋಣ. ಸೊ ನಮ್ಮ ಚಾನಲ್ನಲ್ಲಿ ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಸಾಕಷ್ಟು ವಿಡಿಯೋಸ್ನ ಮಾಡಿದ್ದೀನಿ. ಪ್ಲೇಲಿಸ್ಟಲ್ಲಿ ಎಲ್ಲ ವಿಡಿಯೋಸು ಬರ್ತವೆ, ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಕ್ವಶನ್ಸ್ನ ನೋಡ್ತಾ ಬರೋಣ ಏನೇನಿದ್ದಾವೆ ಅಂತಂದು ಹೇಳಿ. ಸೊ ಇಲ್ಲಿ ನಾನು ಈ ಪೇಪರ್ ಒಳಗಡೆ ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಅಷ್ಟೇ ಸಾಲ್ವ್ ಮಾಡ್ತೀನಿ. ಓಕೆ, ಸಿ ದ ಫಸ್ಟ್ ಕ್ವಶನ್. ಫಸ್ಟ್ ಇಟ್ ಮೀನ್ಸ್ ಸಿಕ್ಸ್ತ್ ಕ್ವಶನ್ ನೋಡಿ, ಇಲ್ಲಿ ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಇದೆ. ಸಿ ದ ಸಿಕ್ಸ್ತ್ ಕ್ವಶನ್. ಸಾಂಕೇತಿಕ ಭಾಷೆಯಲ್ಲಿ ಅರ್ಥನ್ನು QPM ಸಾಂಕೇತಿಕ ಭಾಷೆಯಲ್ಲಿ ಅರ್ಥನ್ನು QPMZS ಎಂದು ಬರೆದರೆ ಅದೇ ಸಾಂಕೇತಿಕ ಭಾಷೆಯಲ್ಲಿ ಹಾರ್ಟ್ ಎಂಬ ಪದವನ್ನು ಏನೆಂದು ಬರೆಯುತ್ತೀರಿ ಅಂತ ಕ್ವಶನ್ ಇದೆ. ಹೌದಾ? ಸರಿ, ಫಸ್ಟ್ ನಾವು ಬರ್ಕೊಂಡ್ಬಿಡೋಣ ಏನಂತ ಹೇಳೋದು. ಸಿ, ಏನಿದೆ ಅರ್ತ್. ಹೌದಾ? ಅರ್ಥನ ಏನಂತ ಬರೆದಿದ್ದಾರೆ ಅವರು? QPMZS ಅಂತ. ಹೌದಾ? ಸರಿ, ಇದೇ ವೇದೊಳಗಡೆ ಹಾರ್ಟ್ ಎಂಬ ಪದವನ್ನು ಏನೆಂದು ಬರೆಯುತ್ತೀರಿ ಅಂತ ಹೇಳಿದೆ. ಹಾರ್ಟ್ HEART. ಹೌದಾ? ಹಾರ್ಟ್ ಎಂಬ ಪದವನ್ನು ಏನೇನು ಬರಿತೀವಿ. ಸೊ ಇವಾಗ ನಾವೇನು ಮಾಡೋಣ, ಫಸ್ಟ್ ನೋಡೋಣ. ಇಲ್ಲಿ ನೋಡ್ರಿ, ಇಲ್ಲಿ ಯಾವ ಸ್ಪೆಲ್ಲಿಂಗ್ಸ್ ಇದಾವಲ್ಲ ಅದೇ ಸೇಮ್ ಸ್ಪೆಲ್ಲಿಂಗ್ಸ್ ಇಲ್ಲಿದ್ದಾವೆ ನೋಡ್ರಿ. ಅಬ್ಸರ್ವ್ ಮಾಡಿರಿ. ಇ ಇದೆ ಇಲ್ಲಿ, ಕರೆಕ್ಟಾ? ಇಲ್ಲಿ ಎ ಇದೆ, ಎ ಇಲ್ಲೇ ಇದೆ, ಆರ್, ಟಿ, ದೆನ್ ಹೆಚ್. ಹೌದಾ? ಸೊ ಇಷ್ಟು ಸೇಮ್ ನಂಬರ್ಸ್ ಇದ್ದಾವೆ ಅಂದರೆ ನಾವೇನು ಮಾಡೋಣ, ಇಲ್ಲಿ ಇಗೆ ಕ್ಯೂ ಅಂತ ರೆಪ್ರೆಸೆಂಟ್ ಮಾಡಿದ್ದಾರೆ. ನಾವು ಇಲ್ಲಿ ಇ ಎಲ್ಲಿದೆ ಅಲ್ಲಿ ಕ್ಯೂ ಅಂತ ಬರೆಯೋಣ. ಓಕೆ, ಎಗೆ ಪಿ ಅಂತ ಬರೆದಿದ್ದಾರೆ, ಎಗೆ ಪಿ, ದೆನ್ ಆರ್ಗೆ ಎಮ್, ಟಿ ಈಸ್ ಝಡ್, ದೆನ್ ಎಚ್ ಈಸ್ ಎಸ್. ಸೊ SQMPZ ಈಸ್ ಅ ಆನ್ಸರ್. ಸೊ ಆನ್ಸರ್ ಈಸ್ SQMPZ ಬಿ. ಹೌದಾ? ಸರಿ, ಓಕೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ದೆನ್ ಸೆವೆಂತ್ ಕ್ವಶನ್ ನೋಡಿ. ಇಲ್ಲಿ ಒಂದು ವೇಳೆ ನೀಲಿ ಕಪ್ಪು ಎಂದು, ಕಪ್ಪನ್ನು ಹಸಿರು, ಹಸಿರನ್ನು ಬಿಳಿ, ಬಿಳಿಯನ್ನು ಕೆಂಪು ಮತ್ತು ಕೆಂಪನ್ನು ಹಳದಿ ಎಂದು ಕರೆದರೆ ಹಾಲಿನ ಬಣ್ಣ ಯಾವುದು ಅಂತ ಕೇಳಿದ್ದಾರೆ. ಇದು ಕೋಡೆಡ್ ವರ್ಡ್ಸ್ ರೀ. ನಮಗೆ ಹಾಲಿನ ಬಣ್ಣ ಯಾವುದು ಅಂತ ಅಂದರೆ ಸಡನ್ನಾಗಿ ಬರೋದು ವೈಟ್ ಕಲರ್ ಅಲ್ಲ, ಬಿಳಿ ಕಲರ್ ಅಂತೀವಿ. ಬಟ್ ದಿಸ್ ಈಸ್ ನಾಟ್ ಅ ಬಿಳಿ. ಬಿಳಿಗೆ ಇಲ್ಲಿ ಏನಂದಿದ್ದಾರೆ ಅಂತ ನೋಡಬೇಕು. ಹೌದಾ? ಸರಿ, ಎಲ್ಲಿದೆ ನೋಡ್ರಿ. ಬಿಳಿಯನ್ನು ಅವರು ಏನಂತ ಅನ್ಕೊತಾರೆ? ಕೆಂಪು ಅಂತ ಹೇಳಿ ಅನ್ಕೊತಾರೆ. ಹೌದಾ? ಅವರು ಬಿಳಿನ ಕೆಂಪು ಅಂದ್ಕೊಂಡ್ರೆ ನಮಗಿವಾಗ ಕೋಡೆಡ್ ವರ್ಡಲ್ಲಿ ಬಿಳಿ ಮೀನ್ಸ್ ಕೆಂಪು. ಹಾಗಂದರೆ ಆನ್ಸರ್ ಈಸ್ ಬಿ. ಓಕೆ, ನೆಕ್ಸ್ಟ್ ಕ್ವಶನ್. ಸಿ ದ ನೆಕ್ಸ್ಟ್ ಕ್ವಶನ್. ನೀವು ಉತ್ತರಕ್ಕೆ ಚಲಿಸಿದ್ದೀರಿ. ನೀವು ಕ್ರಮಾನುಗತವಾಗಿ ಬಲಕ್ಕೆ ಮತ್ತು ಎಡಕ್ಕೆ ತಿರುಗಿದರೆ ಅಂತಿಮವಾಗಿ ಯಾವ ದಿಕ್ಕಿನ ಕಡೆಗೆ ಹೋಗಿದ್ದೀರಿ ಅಂತ ಕ್ವಶನ್ ಇದೆ. ಹೌದಾ? ನೋಡೋಣ. ಸರಿ, ನಮಗೇನು ಗೊತ್ತು, ಡೈರೆಕ್ಷನ್ ಬೇಸ್ಡ್ ಮೇಲೆ ನಾನು ಕ್ವಶನ್ಸ್ನ ಆಲ್ರೆಡಿ ಮಾಡಿದ್ದೀನಿ. ಪ್ಲೇಲಿಸ್ಟ್ಗೆ ಹೋಗಿ ಆರ್ ಈ ಯೂಟ್ಯೂಬ್ ಚಾನಲಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ನ ಕೊಟ್ಟಿದ್ದೀನಿ. ಆ ಟೆಲಿಗ್ರಾಮ್ ಲಿಂಕ್ಗೆ ಹೋಗಿ ಜಾಯ್ನ್ ಆಗಿ ಅಲ್ಲಿ ನಾನು ಡೈರೆಕ್ಷನ್ ರಿಲೇಟೆಡ್ ಕ್ವಶನ್ಸ್ನ ಅಲ್ಲಿ ಹಾಕಿದ್ದೀನಿ. ವಿಡಿಯೋಸ್ನ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಸರಿ, ಇವಾಗ ಈ ಕ್ವಶನ್ನ ನೋಡೋಣ. ನೀವು ಉತ್ತರಕ್ಕೆ ಚಲಿಸಿದ್ದೀರಿ. ನಮಗೆ ಗೊತ್ತಲ್ಲ ಡೈರೆಕ್ಷನ್ಸ್ ಅಂದರೆ ನ್ಯೂಸ್ ಅಂದರೆ ನ್ಯೂಸ್ ಚಾನಲಲ್ಲಿ ಏನು ಹೇಳ್ತಾರಲ್ಲ ಅವರೆಲ್ಲ ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಕಡೆಯಿಂದ ಎಲ್ಲ ಇನ್ಫಾರ್ಮೇಷನ್ಸ್ನ ಕಲೆಕ್ಷನ್ ಮಾಡ್ಕೊಂಡ್ಬಿಟ್ಟು ಹೇಳಿರ್ತಾರೆ. ಸೊ ಅದೇ ಥರ ನಾವೇನು ಮಾಡಬೇಕು, ನ್ಯೂಸ್ ಅಂತ ನೆನ್ಪಿಟ್ಕೋಬೇಕು. ಹೇಗೆ? NEWS, ಇದನ್ನ ನ್ಯೂಸ್ನ ನೆನ್ಪಿಟ್ಕೋಬೇಕು. ಸರಿ, ನೀವು ಉತ್ತರಕ್ಕೆ ಚಲಿಸಿದ್ದೀರಿ ಹಾಗಂದರೆ ಮೇಲ್ಗಡೆ ಇರೋದು ಉತ್ತರ. ಹೌದಾ? ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಹೌದಾ? ಸರಿ, ನೀವು ಉತ್ತರಕ್ಕೆ ಚಲಿಸಿದ್ದೀರಿ ಅಂದರೆ ಸ್ಟ್ರೇಟ್ ಹೋಗಬೇಕಲ್ಲ. ಓಕೆ, ದೆನ್ ನೀವು ಕ್ರಮಾನುಗತವಾಗಿ ಬಲಕ್ಕೆ ಅಂದರೆ ಇಲ್ಲಿ ಫೇಸ್ ಎಲ್ಲಿದೆ? ಇಲ್ಲಿದೆ ಅಲ್ಲ ಫೇಸು. ಸೊ ಬಲಕ್ಕೆ ಅಂದರೆ ಇದು ಬಲ ಆಗುತ್ತೆ, ಇದು ಎಡ ಆಗುತ್ತೆ. ಕರೆಕ್ಟಾ? ಸೊ ನೀವು ಬಲಕ್ಕೆ ಚಲಿಸಿದ್ದೀರಿ ಅಂದರೆ ಈ ಕಡೆ. ದೆನ್
ಬಲಕ್ಕೆ ಮತ್ತು ಎಡಕ್ಕೆ ತಿರುಗಿದರೆ ಅಂತ ಹೇಳಿದೆ. ನೋಡ್ರಿ ಇಲ್ಲಿ ಕ್ವಶನಲ್ಲಿ ಬಲಕ್ಕೆ ಫಸ್ಟು ನೀವು ಕ್ರಮಾನುಗತವಾಗಿ ಬಲಕ್ಕೆ ಅಂತ ಇದೆ, ನೆಕ್ಸ್ಟ್ ಕಾಮ ಹಾಕಿ ಬಲಕ್ಕೆ ಮತ್ತು ಎಡಕ್ಕೆ ತಿರುಗಿದರೆ ಅಂತಂದು ಹೇಳಿದೆ. ಬಲಕ್ಕೆ ಅಂದರೆ ಇಲ್ಲಿ ಫೇಸ್ ಇರುತ್ತೆ, ಫೇಸ್ ಇಲ್ಲಿರುತ್ತಲ್ಲ, ಸೊ ಈ ಕಡೆ ಡೈರೆಕ್ಷನ್ ಇರುತ್ತೆ. ಈ ಕಡೆ ಡೈರೆಕ್ಷನ್ ಇದ್ದಾಗ ನಮ್ಮ ರೈಟ್ ಇದಾಗುತ್ತೆ, ಲೆಫ್ಟ್ ಇದಾಗುತ್ತೆ. ಕರೆಕ್ಟಾ? ನಮ್ಮದು ಬಲ ಇದಾಗುತ್ತೆ, ಎಡ ಇದಾಗುತ್ತೆ. ಸೊ ಹಾಗಾದರೆ ನಾವು ಇವಾಗ ಎಲ್ಲಿ ಟರ್ನ್ ಆಗ್ತೀವಿ? ಫಸ್ಟು ಬಲಕ್ಕೆ ಅಂದರೆ ಇಲ್ಲಿ ಕೆಳಗಡೆ. ಸರಿ, ಬಲಕ್ಕೆ ತಿರುಗಾದ್ಮೇಲೆ ಎಡಕ್ಕೆ ತಿರುಗ್ತೇವೆ, ಹೌದಾ? ಸರಿ, ಇವಾಗ ಫೇಸ್ ಇಲ್ಲಿ ಕೆಳಗಡೆ ನೋಡ್ತಾ ಇದೆ. ಈ ಥರ ಕೆಳಗಡೆ ನೋಡ್ತಿರ್ಬೇಕಾದ್ರೆ ಈ ಸೈಡ್ ಏನಾಗುತ್ತೆ? ಎಡಗಡೆ ಆಗುತ್ತೆ, ಈ ಕಡೆ ಬಲಗಡೆ ಆಗುತ್ತೆ. ಇವ್ರು ಹೇಳಿದ್ದು ಎಡಗಡೆ ಅಲ್ವಾ? ಸರಿ, ಎಡಗಡೆ ಅಂತಂದರೆ ಎಲ್ಲಿ ಹೋಗ್ಬೇಕು ನಾವು? ಈಸ್ಟ್ ಹತ್ರ ಹೋಗಬೇಕು. ಓಕೆ, ಸರಿ. ಕ್ವಶನ್ ಏನಿದೆ? ಅಂತಿಮವಾಗಿ ಯಾವ ದಿಕ್ಕಿನ ಕಡೆಗೆ ಹೋಗಿದ್ದೀರಿ? ಸರಿ, ಈ ದಿಕ್ಕನ್ನು ಏನಂತೀವಿ? ದಟ್ ಈಸ್ ಈಸ್ಟ್, ಪೂರ್ವ. ಆಪ್ಷನ್ ನಂಬರ್ ಬಿ. ಓಕೆ, ನೆಕ್ಸ್ಟ್ ಕ್ವಶನ್. ಇದೇ ಕ್ವಶನ್ ಎಲ್ಲಿ? ನೈನ್ತ್ ಕ್ವಶನ್ನ ಅಬ್ಸರ್ವ್ ಮಾಡಿ. ಎ ಯು ಬಿ ರ ತಾಯಿ, ಸಿ ಯು ಎ ರ ಮಗ, ಡಿ ಯು ಇ ರ ಸಹೋದರ, ಇ ಮತ್ತು ಇ ಯು ಬಿ ರ ಮಗಳು. ಹಾಗಾದರೆ ಡಿ ಯ ಅಜ್ಜಿ ಯಾರು ಅಂತ ಕ್ವಶನ್ ಇದೆ. ಸರಿ, ಹೆಂಗೆ ಸಾಲ್ವ್ ಮಾಡೋದು ನೋಡಿ. ಇಲ್ಲಿ ಎ ಯು ಬಿ ರ ತಾಯಿ ಅಂತೆ. ಸೊ ನಾವೇನು ಮಾಡೋಣ, ಡೈರೆಕ್ಷನ್ಸ್ನ ಹೆಂಗೆ ಬರ್ಕೋಬೇಕು ಅಂದರೆ, ಸ್ಟಾರ್ಟಿಂಗ್ ನಾವೇನಾದರೂ ಬರೆದ್ವಿ ಅಂದರೆ ಒಂದು ಕಡೆಗೆ ಏನು ಬರೆಯೋಣ? ಹೈಯೆಸ್ಟ್ ಫ್ಯಾಮಿಲಿ, ಅಜ್ಜ ಅಜ್ಜಿ ಇದ್ದರೆ, ನೆಕ್ಸ್ಟ್ ಅವರಿಗಿಂದ ರಿಲೇಷನ್ ಇರುತ್ತಲ್ಲ ಅವ್ರ ಮಕ್ಕಳು, ದೆನ್ ಅವ್ರ ಮೊಮ್ಮಕ್ಕಳು ಈ ಪ್ಲೇಸಲ್ಲಿ. ಸೊ ಈ ಥರ ಡೈರೆಕ್ಷನ್ನ ನಾವು ಫ್ರೇಮ್ ಮಾಡಿದರೆ ನಮಗೆ ಈಸಿ ಆಗುತ್ತೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಸರಿ, ಇವಾಗ ಮಾಡೋಣ ಅದೇ ಥರ. ಎ ಯು ಬಿ ರ ತಾಯಿ ಅಂತೆ, ಅವರು ಬಿ ಯ ತಾಯಿ ಅಂತೆ. ಹಾಗಂದರೆ ಎ ಮೇಲ್ ಬರುತ್ತಲ್ಲ, ಓಕೆ, ಇವರು ತಾಯಿ ಅಂದರೆ ಫೀಮೇಲು. ಓಕೆ, ನೆಕ್ಸ್ಟ್ ಸಿ ಯು ಎ ರ ಮಗ, ಸಿ ಎ ರ ಮಗ ಅಂತೆ. ಸರಿ, ಓಕೆ, ಸಿ ಇವನು ಮಗ. ಓಕೆ, ದೆನ್ ಡಿ ಯು ಇ ರ ಸಹೋದರ ಅಂತೆ. ಡಿ ಮತ್ತು ಈ ರಿಲೇಷನ್ಶಿಪ್ ಇಲ್ಲ ಅಂದರೆ ಸೆಂಟೆನ್ಸ್ನ ಹಾಗೆ ಗ್ಯಾಪ್ ಬಿಟ್ಟಿರಿ, ನೋಡೋಣ. ಇ ಯು ಬಿ ರ ಮಗಳಂತೆ, ಇ ಬಿ ಮಗಳಂತೆ. ಮಗಳಂದರೆ ಕೆಳಗಡೆ ಬರೋಣ, ಇ ಇವಳು ಮಗಳು. ಓಕೆ, ಇವಾಗ ನೋಡೋಣ ಹಿಂದಿನ ಸೆಂಟೆನ್ಸ್. ಈ ಸೆಂಟೆನ್ಸ್ ನೋಡಿ, ಡಿ ಯು ಇ ರ ಸಹೋದರ ಅಂತೆ. ಈ ಸಹೋದರ ಅಂದರೆ ಇಲ್ಲೇ ಬರೋಣ, ಯಾರು? ಡಿ, ಬ್ರದರ್, ಮಗಳು, ಮಗ. ಓಕೆ, ನೆಕ್ಸ್ಟು ಹಾಗಾದರೆ ಡಿ ಯ ಅಜ್ಜಿ ಯಾರು? ಸೊ ಈ ಡಿನ ಅಜ್ಜಿ ಯಾರು? ಎ. ಕರೆಕ್ಟಾ? ಎ ಈಸ್ ಅ ಆನ್ಸರ್. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ 10th ಕ್ವಶನ್ ನೋಡಿ. ಇಲ್ಲಿ 40, 60, 47, 53, 54 ಕ್ವಶನ್ ಮಾರ್ಕ್ ಇದೆ. ನೆಕ್ಸ್ಟ್ ನಂಬರ್ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸರಿ, ಇವಾಗ ನಂಬರ್ಸ್ನ ಬರ್ಕೊಳ್ಳೋಣ. ಏನಿದೆ ರೀ? 40, 60, 47, 53, ದೆನ್ 54. ಹೌದಾ? ಓಕೆ, ಇದರಲ್ಲಿ ಫಸ್ಟ್ ಏನು ಮಾಡಿಬಿಡೋಣ ನಾವು, ಡಿಫ್ರೆನ್ಸ್ ಎಷ್ಟಿದೆ ಅಂತ ಹೇಳಿ ನೋಡೋಣ. ಓಕೆನಾ? ಸರಿ, ಡಿಫ್ರೆನ್ಸ್ ನೋಡಿದ್ರೂ ಏನಾಗ್ತಿದೆ ಅಂದರೆ ಇಲ್ಲಿ ಸ್ಮಾಲ್ ನಂಬರ್ ಇದೆ, ಇದು ಬಿಗ್ ನಂಬರ್, ಇದು ಸ್ಮಾಲ್ ನಂಬರ್, ಬಿಗ್ ನಂಬರ್. ಸೊ ಈ ಥರ ಇದ್ದಾಗ ಏನಾದರೂ ಡಿಫ್ರೆನ್ಸ್ ಈ ಥರ ಇರಬಹುದಾ? ಹೆಂಗೆ ಅಂದರೆ ಸ್ವಲ್ಪ ಥಿಂಕ್ ಮಾಡಿ ನೋಡ್ರಿ. ಸರಿ, ಇಲ್ಲಿಗೆ ನೋಡಿದರೆ +7 ಇದೆ, ಕರೆಕ್ಟಾ? ಸರಿ, ಇಲ್ಲಿ ನೋಡಿದರೆ +7 ಇದೆ. 47 + 7 ಈಸ್ 54. ಓಕೆ, ಹಾಗಿದ್ರೆ ಇಲ್ಲಿಗೆ ನಮಗೆ ನೆಕ್ಸ್ಟ್ ನಂಬರ್ ಬೇಕಲ್ಲ. ಇಲ್ಲಿಗೆ ನೋಡಿದರೆ ಇದು 60, ಇದು 53. ಹೌದಾ? ಇದು 53. ಇಲ್ಲಿ -7 ಇದೆ, ಹಾಗಂದರೆ ನೆಕ್ಸ್ಟು ಏನಾಗ್ಬೋದು ನಂಬರು? -7 ಆಗುತ್ತೆ. 53 - 7 ಈಸ್ 46. ಸಿ ಈಸ್ ಅ ಆನ್ಸರ್. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ JE LH QL SQ ಅಂತ ಹೇಳಿದೆ. ಸರಿ, ಇವಾಗ ಡಿಫ್ರೆನ್ಸ್ ನೋಡಬೇಕಲ್ಲ. ಇಲ್ಲಿ ಅಬ್ಸರ್ವ್ ಮಾಡಿ ನೋಡಿ, ಇದೇ ಕ್ವಶನಲ್ಲಿ ಇಲ್ಲಿ JE ಇದೆ, ಹೌದಾ? ಈ J ಮತ್ತು Lಗೆ ಎಷ್ಟು ಡಿಫ್ರೆನ್ಸ್ ಇದೆ? J ಆದಮೇಲೆ K, ಹೌದಾ? K ಒಂದೇ ಇದೆ.
ಓಕೆ. ಎಲ್ ಮತ್ತು ಕ್ಯೂಗೆ ಎಷ್ಟು ಡಿಫ್ರೆನ್ಸ್ ಇದೆ? ಎಲ್ ಆದಮೇಲೆ ಎಮ್ ಎನ್ ಓ ಪಿ ಕ್ಯೂ, ಕರೆಕ್ಟಾ? 4. ನೆಕ್ಸ್ಟು ಕ್ಯೂ ಮತ್ತು ಎಸ್ಗೆ ಒಂದೇ ಒಂದು ಡಿಫ್ರೆನ್ಸು, ದಟ್ ಈಸ್ ಆರ್. ಹಂಗಂದರೆ ಎಸ್ ಮತ್ತು ನೆಕ್ಸ್ಟ್ ನಂಬರ್ಗೆ 4 ಡಿಫ್ರೆನ್ಸ್ ಇರುತ್ತೆ. 4 ಡಿಫ್ರೆನ್ಸ್ ಅಂದರೆ ಎಸ್ ಆದಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ? ಎಸ್ ಟಿ ಯು ವಿ ಡಬ್ಲ್ಯೂ ನೆಕ್ಸ್ಟು ಎಕ್ಸ್ ಅಲ್ಲ. ಸೊ ಫಸ್ಟ್ ವರ್ಡ್ ಏನು ಬರುತ್ತೆ? ಫಸ್ಟ್ ಅಲ್ಫಾಬೆಟು ಎಕ್ಸ್. ಅಂದರೆ ಇಲ್ಲಿ ನೋಡಿರಿ, ಇಲ್ಲಿ ಆಪ್ಷನಲ್ಲಿ ನೋಡಿ ಯಾವುದು ಫಸ್ಟ್ ಎಕ್ಸ್ ಇದೆ ಅಂತ ಹೇಳಿ ನೋಡಿ. ಇದೆ ಅಲ್ಲ, ಆಪ್ಷನ್ ಡಿ. ಹೌದಾ? ಆಪ್ಷನ್ ಡಿ ಅಲ್ಲ. ಸೊ ಆಪ್ಷನ್ ಡಿ ಈಸ್ ಅ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕೆಳಗಿನ 6 ಜನ ವಿದ್ಯಾರ್ಥಿಗಳ 7 ವಿಷಯಗಳ ಅಂಕಗಳನ್ನು ನೀಡಲಾಗಿದೆ. ಒಟ್ಟು ಅಂಕ 720. ಈ ಕೆಳಗಿನ ಪಟ್ಟಿಯಲ್ಲಿ 6 ಜನ ವಿದ್ಯಾರ್ಥಿಗಳ ಪರ್ಸಂಟೇಜನ್ನು ತೋರಿಸಲಾಗಿದೆ. ಹೌದಾ? ಸೊ ಇಲ್ಲಿ ಕೆಳಗಡೆ ಟೋಟಲ್ 7 ಸಬ್ಜೆಕ್ಟ್ಸ್ ಇದ್ದಾವೆ. ಹೌದಾ? ಇವೆ ಸಬ್ಜೆಕ್ಟ್ಸು ABCDEFG. ವಿದ್ಯಾರ್ಥಿಗಳು ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ? 6 ಮೆಂಬರ್ಸ್ ಇದ್ದಾರೆ. ಸೊ ಟೋಟಲ್ ಮಾರ್ಕ್ಸ್ ಎಷ್ಟು? 720. ಸೊ ಇದಕ್ಕೆ ರಿಲೇಟೆಡ್ ಕ್ಯಾಲ್ಕುಲೇಷನ್ ಇದೆ. ಸೊ ನಾವೇನು ಮಾಡಬೇಕು? ಕೆಳಗಡೆ ಇರೋ ಕ್ವಶನ್ಸ್ನ ಸಾಲ್ವ್ ಮಾಡಬೇಕು. ಹೌದಾ? ಸರಿ, ಫಸ್ಟ್ ಕ್ವಶನ್ ನೋಡೋಣ. ಸಿ ದ ಫಸ್ಟ್ ಕ್ವಶನ್, ದಟ್ ಈಸ್ 17th ಕ್ವಶನ್. ಸಿ ವಿಷಯದಲ್ಲಿ 6 ಜನ ವಿದ್ಯಾರ್ಥಿಗಳು ಗಳಿಸಿರುವ ಸರಾಸರಿ ಪರ್ಸಂಟೇಜ್ ಎಷ್ಟು ಅಂತ ಕೇಳಿದ್ದಾರೆ. ಹಾಗಂದ್ರೆ ಏನು ಮಾಡಬೇಕು? ಸರಾಸರಿ ಪರ್ಸಂಟೇಜ್ ಅಂತಂದರೆ ಎಲ್ಲಿ? ಸಿ ವಿಷಯದಲ್ಲಿ. ಎಲ್ಲಿದೆ? ಸಿ ವಿಷಯದಲ್ಲಿ ಈ 6 ಜನ ವಿದ್ಯಾರ್ಥಿಗಳು ಪಡೆದಂತಹ ಅಂಕಗಳು ಅಂದರೆ ಮಾರ್ಕ್ಸ್ಗಳದ್ದು ಸರಾಸರಿ ಬೇಕು ಅಂದರೆ ಏನು ಮಾಡಬೇಕು? ಫಸ್ಟು ಈ ಸಿ ಗ್ರೂಪಲ್ಲಿರೋ ಈ ಎಷ್ಟು ನಂಬರ್ಸ್ನು ಆ್ಯಡ್ ಮಾಡಬೇಕು, ಕೂಡಿಸ್ಬೇಕು. ಅದಕ್ಕೆ ಡಿವೈಡೆಡ್ ಬೈ ಎಷ್ಟಿದ್ದಾರೆ ವಿದ್ಯಾರ್ಥಿಗಳು? 6 ಮೆಂಬರ್ಸ್ ಇದ್ದಾರೆ. ಹೌದಾ? ಡಿವೈಡೆಡ್ ಬೈ 6 ಮಾಡಬೇಕು. ಸೊ ಮಾಡೋಣ. ಸೊ ಇಷ್ಟನ್ನು ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ? 428 ಬರುತ್ತೆ. ಎಷ್ಟಾಗುತ್ತೆ ರೀ? 428. 428 ಡಿವೈಡೆಡ್ ಬೈ ಎಷ್ಟಿದ್ದಾರೆ ವಿದ್ಯಾರ್ಥಿಗಳು? 6 ಮೆಂಬರ್ಸ್ ಇದ್ದಾರೆ. ಹೌದಾ? ಸರಿ, 6 ಮೆಂಬರ್ಸ್ಗೆ ಡಿವೈಡ್ ಮಾಡಿದರೆ ಆನ್ಸರ್ ಎಷ್ಟು ಬರುತ್ತೆ? 71.33 ಬರುತ್ತೆ. ದಟ್ ಈಸ್ ಆಪ್ಷನ್ ನಂಬರ್ ಡಿ. ಓಕೆ, ಸರಿ, ನೆಕ್ಸ್ಟ್ ಕ್ವಶನ್ ನೋಡೋಣ. ಬಿ ವಿಷಯದಲ್ಲಿ 6 ಜನ ವಿದ್ಯಾರ್ಥಿಗಳು ಗಳಿಸಿರುವ ಸರಾಸರಿ ಪರ್ಸಂಟೇಜ್ ಎಷ್ಟು? ಎಲ್ಲಿ? ಬಿ ವಿಷಯದಲ್ಲಿ 6 ಜನ ಗಳಿಸಿರುವ ಸರಾಸರಿ. ಸೇಮ್ ಇವಾಗ ಮಾಡಿದ್ವಲ್ಲ ಅದೇ ಥರ. ಬಿನಲ್ಲಿ ಎಷ್ಟಿದ್ದಾವೆ ಇಷ್ಟೂ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ ನಮಗೆ? 411 ಬರುತ್ತೆ. 411 ಡಿವೈಡೆಡ್ ಬೈ 6 ಮಾಡಿದರೆ ಎಷ್ಟು ಬರುತ್ತೆ? 68.5 ಬರುತ್ತೆ. ದಟ್ ಈಸ್ ಆಪ್ಷನ್ ನಂಬರ್ ಎ. ಓಕೆ, ನೆಕ್ಸ್ಟ್ 19th ಕ್ವಶನ್. ಪಿ ಎಂಬ ವಿದ್ಯಾರ್ಥಿಯು 7 ವಿಷಯಗಳಲ್ಲಿ ಗಳಿಸಿರುವ ಸರಾಸರಿ ಎಷ್ಟು? ಸರಿ, ಪಿ ಎಂಬ ವಿದ್ಯಾರ್ಥಿ 7 ವಿಷಯದಲ್ಲಿ ಗಳಿಸಿರುವ ಸರಾಸರಿ ಎಷ್ಟು ಅಂದರೆ ಏನು ಮಾಡಬೇಕು? ಇದು ಪಿ ವಿದ್ಯಾರ್ಥಿ. ಹೌದಾ? ಫಸ್ಟ್ ಲೈನಲ್ಲಿ ಇಷ್ಟು ಆ್ಯಡ್ ಮಾಡಬೇಕು, ಡಿವೈಡೆಡ್ ಬೈ 7 ಮಾಡಬೇಕು. ಓಕೆ, ಇಷ್ಟೂ ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ? 441 ಬರುತ್ತೆ. 441 ಆ್ಯಡ್ ಮಾಡಿದ್ರೆ ಗೊತ್ತಾಗುತ್ತೆ. ಡಿವೈಡೆಡ್ ಬೈ ಎಷ್ಟು ಸಬ್ಜೆಕ್ಟ್ಸ್ ಇದ್ದಾವೆ? ಇಷ್ಟು, ದಟ್ ಈಸ್ 7. ಡಿವೈಡೆಡ್ ಬೈ 7 ಮಾಡಿದರೆ 7 1s 7 6 ದೆನ್ 7 3s. ಓಕೆ, 63 is the answer. That is option number A. Okay, next question. See, next 20th question. 6 ಜನ ವಿದ್ಯಾರ್ಥಿಗಳ ಸರಾಸರಿ ಒಟ್ಟು ಅಂಕಗಳು ಎಷ್ಟು ಅಂತ ಕೇಳಿದ್ದಾರೆ. ಸರಾಸರಿ ಒಟ್ಟು ಅಂಕ ಬೇಕಂತೆ. ಸೊ ಸರಾಸರಿ ಒಟ್ಟು ಅಂಕ ಬೇಕು ಅಂದರೆ ಏನು ಮಾಡಬೇಕು? ಇಲ್ಲೇನಿದೆ ಕ್ವಶನಲ್ಲಿ? 6 ಜನ ವಿದ್ಯಾರ್ಥಿಗಳ ಸರಾಸರಿ ಅಂಕ ಎಷ್ಟು, ಅವರು ಪಡೆದುಕೊಂಡಿರೋ ಅಂಕಗಳ ಸರಾಸರಿ ಎಷ್ಟು ಅಂತ ಹೇಳಿದೆ. ಸೊ ಏನು ಮಾಡಬೇಕು? ಇವರು ಸ್ಟೂಡೆಂಟ್ಸು. ಹೌದಾ? ಈ ಪಿ ಅನ್ನೋ ಸ್ಟೂಡೆಂಟ್ ಟೋಟಲ್ ಬೇಕು ಅಂದರೆ ಆಗಲೇ ಮಾಡಿದ್ವಲ್ಲ, ಟೋಟಲ್ 441. ಅದೇ ಥರ ಕ್ಯೂ ಆರ್ ಎಸ್ ಟಿ ಯು ಸ್ಟೂಡೆಂಟಿನ ಮಾಡಬೇಕು. ಸೊ ಅದು ಟೋಟಲ್ ಎಷ್ಟಾಗುತ್ತೆ ಅಂದರೆ, ಒಂದು ನಿಮಿಷ, ಟೋಟಲ್ ಎಷ್ಟಾಗುತ್ತೆ ಅಂತಂದರೆ 3136 ಆಗುತ್ತೆ ಟೋಟಲ್ ಮಾರ್ಕ್ಸ್. ಡಿವೈಡೆಡ್ ಬೈ ಏನು ಮಾಡಬೇಕು? ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ? 6 ಮೆಂಬರ್ಸ್.
ಡಿವೈಡೆಡ್ ಬೈ 6 ಮಾಡಿದರೆ ನಮಗೆ ಬರುತ್ತೆ. ಎಷ್ಟಾಗುತ್ತೆ ನೋಡಿರಿ, 6 1s 6 5s, ಹೌದಾ, ದೆನ್ 6 2s 6, ದಟ್ ಈಸ್ 522.6 ಆಗುತ್ತೆ, ಹೌದಾ. ಆಪ್ಷನ್ ನಂಬರ್ ಬಿ ಇಸ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್ ಇನ್ ದ DI. 7 ವಿಷಯಗಳಲ್ಲಿ ಸರಾಸರಿ ಒಟ್ಟು ಅಂಕಗಳು ಎಷ್ಟು? ಇವಾಗೇನು ನೋಡಿದ್ವಿ ನಾವು, ಈ ಸ್ಟೂಡೆಂಟ್ಸಿಂದ ಒಟ್ಟು ಟೋಟಲ್ ಸರಾಸರಿ ನೋಡಿದ್ವಿ. ಅದೇ ಥರ ಇವಾಗ 7 ವಿಷಯಗಳ ಸರಾಸರಿ ಒಟ್ಟು ಅಂಕ ನೋಡಬೇಕು. ಅಂದರೆ ಏನು ಮಾಡಬೇಕು, ಇದೇನು ಎ ಐತಲ್ಲ, ಎದು ಟೋಟಲ್ ಮಾಡಬೇಕು, ದೆನ್ ಬಿ ಟೋಟಲ್, ಸಿ ಡಿ ಅಪ್ ಟು ಜಿವರೆಗೂ ಟೋಟಲ್ ಮಾಡಿಬಿಟ್ಟು ಟೋಟಲ್ಗೆ ಡಿವೈಡೆಡ್ ಬೈ 7 ಮಾಡಬೇಕು. ದಟ್ ಈಸ್ ಸರಾಸರಿ, ಹೌದಾ. ಸರಿ, ಹೆಂಗೆ ಮಾಡೋಣ, ಇಷ್ಟು 7 ವಿಷಯಗಳ ಸರಾಸರಿ ಅಂದರೆ ಇದಿಷ್ಟೂ ಟೋಟಲ್ ಮಾಡಬೇಕು. ಇಲ್ಲಿ ಕೌಂಟ್ ಮಾಡಿ ಎಷ್ಟಾಗುತ್ತೆ, ಅದು ಎಷ್ಟಾಗುತ್ತೆ ಅಂದರೆ ಸೇಮ್ 3136 ಆಗುತ್ತೆ, ಓಕೆನಾ. ಇದೇ ನಂಬರೇ, ಅಲ್ಲಾದರೂ ನೀವು ಏನಪ್ಪ ಅಂದರೆ ನೀವು ಇಲ್ಲಾದರೂ ಕೌಂಟ್ ಮಾಡಿದರೆ ಟೋಟಲು, ಇಲ್ಲಾದರೂ ಕೌಂಟ್ ಮಾಡಿದರೆ ಇಷ್ಟೂ ಟೋಟಲ್ನೂ ಮಾಡ್ದಂಗೆ, ಹೌದಾ. ಸೊ ಅದಕ್ಕೆ ಇದೇ ನಮಗೆ ಟೋಟಲ್ ಆಗುತ್ತೆ. ಸರಿ, ಇದು ಟೋಟಲ್ ಆಯಿತು ಅಂತಂದರೆ ಇವಾಗಷ್ಟು ಹೇಳಿದ್ದೇನು 7 ವಿಷಯಗಳ ಸರಾಸರಿ ಎಂದಾರೆ, ಹೌದಾ. ಟೋಟಲ್ ಇರೋದು 3136, ಹೌದಾ. ಡಿವೈಡೆಡ್ ಬೈ ಏನು ಮಾಡಬೇಕು, 7 ವಿಷಯ ಅಲ್ಲ, ವಿಷಯಗಳ ಸಬ್ಜೆಕ್ಟ್ ವೈಸ್ ಕೇಳಿದಾಗ 7 ಸಬ್ಜೆಕ್ಟ್ ಆಗುತ್ತೆ, ಡಿವೈಡೆಡ್ ಬೈ 7 ಮಾಡಬೇಕು. ಸೊ ಅದೆಷ್ಟಾಗುತ್ತೆ, 7 1s 7 4s ದೆನ್ 7 4s ರಿಮೈನಿಂಗ್ 8s, 448 is the answer. That is option number C. Okay, option number C. See the next question, 39th question. Okay, ಏನಿದೆ ನೋಡಿರಿ, 6 13 25 51 101 ಅಂತ ಹೇಳಿದೆ. ಕ್ವಶನ್ ಬರ್ಕೊಳ್ಳೋಣ. ನಾನು ಆಗಲೇ ಹೇಳಿರೋ ಥರ ಇದೇ ಥರ ಕ್ವಶನ್ಸ್ನ ನಂಬರ್ ಸಿರೀಸ್ ಇರ್ಬೋದು, ಆಲ್ಫಾಬೆಟ್ ಸಿರೀಸ್ ಇರ್ಬೋದು, ಡೈರೆಕ್ಷನ್ಸು, ಈ ಥರ ಎಲ್ಲ ವಿಡಿಯೋಸ್ನು ನಾನು ಮಾಡಿ ಹಾಕಿದ್ದೀನಿ ಯೂಟ್ಯೂಬ್ ಚಾನಲ್ನಲ್ಲಿ. ಸೊ ಪ್ಲೇಲಿಸ್ಟ್ಗೆ ಹೋಗ್ರಿ, ಅಲ್ಲಿ ಲಿಂಕ್ಸ್ ಆದರೂ ಸಿಗುತ್ತೆ, ಇಲ್ಲ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಟೆಲಿಗ್ರಾಮ್ ಲಿಂಕ್ನ ಕೊಟ್ಟಿದ್ದೀನಿ, ಅದ್ರ ಥ್ರೂ ನೀವೇನು ಮಾಡ್ಬೋದು, ಪ್ರೀವಿಯಸ್ ವಿಡಿಯೋಸ್ನ ನೋಡ್ಬೋದು. ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್, 6 13 25 51 101 ನೆಕ್ಸ್ಟ್ ನಂಬರ್ನ ಅವ್ರು ಕೇಳಿರೋದು, ಹೌದಾ. ಸರಿ, ನಾವು ಸ್ಟಾರ್ಟಿಂಗಿಂದ ಮಾಡ್ದಂಗೆ ಡಿಫ್ರೆನ್ಸ್ ನೋಡಿದರೆ ಡಿಫ್ರೆನ್ಸ್ ಏನೋ ಬರಲ್ಲ ಅನ್ನಿಸ್ತದೆ. ಹೆಂಗೆ ಮಾಡ್ಬೋದು, ಇಂಟು 2 ಮಾಡಿದರೆ 6 2s 12 ಅಲ್ಲ, 13 2s 26 ಮೈನಸ್ ಬರುತ್ತೆ. ನೋಡೋಣ ಇದೇ ಥರ ಮಾಡಿ. ಸರಿ, 6 ಇಂಟು 2 ಪ್ಲಸ್ 1. ಓಕೆ, ನೆಕ್ಸ್ಟ್ 13 ಇಂಟು 2 ಮೈನಸ್ 1. 13 2s 26 ಮೈನಸ್ 1 ಮಾಡಿದರೆ 25 ಬರುತ್ತೆ. ಇಲ್ಲಿ ನೋಡಿ, 25 ಇಂಟು 2 ಪ್ಲಸ್ 1. 25 ಇಂಟು 2 ಮೀನ್ಸ್ 50. 50 ಪ್ಲಸ್ 1 ಈಸ್ 51. ದೆನ್ 50 ಇವಾಗೇನು ಬರ್ಬೇಕು ಹೇಳ್ರಿ, ಇಲ್ಲಿ ಪ್ಲಸ್ 1 ಮೈನಸ್ 1 ಪ್ಲಸ್ 1, ಹಿಯರ್ ಮೈನಸ್ 1. ದಟ್ ಈಸ್ 51 ಇಂಟು 2 ಮೈನಸ್ 1. 51 ಇಂಟು 2 ಈಸ್ 102, ಕರೆಕ್ಟಾ. ದೆನ್ 102 ಮೈನಸ್ 1 ಈಸ್ 101, ಕರೆಕ್ಟ್. ಹಾಗಾದ್ರೆ ನೆಕ್ಸ್ಟ್ ಏನು ಬರ್ಬೋದು ಹೇಳ್ರಿ, ಹಿಂಗೈತಾ ಇವಾಗ 101. ಹಾಂ, ಇಲ್ಲೇನು ಬಂದಿದೆ 51 ಅಂತಂದು ಹೇಳಿದೆ. ಇಲ್ಲೇನು ಬರಬೇಕು 101 ಇಂಟು 2 ಪ್ಲಸ್ 1 ಅಂತಂದು ಹೇಳಿ ಬರಬೇಕು, ಹೌದಾ. 101 ಇಂಟು 2 ಮಾಡಿದರೆ 202 ಆಗುತ್ತೆ. 202 ಪ್ಲಸ್ 1 ಈಸ್ 203. 203 ಈಸ್ ಅ ಆನ್ಸರ್, ಓಕೆನಾ. ಸರಿ, ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, 40th ಕ್ವಶನ್, BF CH ಡ್ಯಾಶ್ HOLT ಅಂತ ಹೇಳಿದೆ. ಸರಿ, ಇವಾಗ ಬರ್ಕೊಳ್ಳೋಣ, ಏನಾಗುತ್ತೆ ನೋಡೋಣ. BF CH ಡ್ಯಾಶ್ HOLT. ಒಬ್ಸರ್ವ್ ಮಾಡಿರಿ, ಈ ಥರ ಇದ್ದಾಗ ಒಂದೊಂದೇ ಆಲ್ಫಾಬೆಟ್ನ ಒಬ್ಸರ್ವ್ ಮಾಡಬೇಕು. ಓಕೆ, ಬಿ ನೆಕ್ಸ್ಟು ಸಿ ಇದೆ, ಸಿ ನೆಕ್ಸ್ಟು ಡಿ ಬರುತ್ತೆ ಅಂತ ಬರೆಯೋಕ್ಕಾಗಲ್ಲ. ಬಿಕಾಸ್ ನಾನೇನಾದರೂ ಇಲ್ಲಿ ಡಿ ಅಂತ ಬರೆದ್ರೆ ಡಿ ನೆಕ್ಸ್ಟು ಇ ಬರಬೇಕು, ಬಟ್ ಹೆಚ್ ಇದೆ. ಹೆಚ್ ಆದಮೇಲೆ HI
ಜೆ ಕೆ ಎಲ್ ಇದೆ. ಸೊ ಈ ಥರ ಇರ್ಬೋದಾ, ಇಲ್ಲಿ 1 ಡಿಫ್ರೆನ್ಸು, ಇಲ್ಲಿ 2 ಡಿಫ್ರೆನ್ಸು, ಇಲ್ಲಿ 3 ಡಿಫ್ರೆನ್ಸಸ್. ಸೊ ಹಂಗಂದರೆ ಬಿ ನೆಕ್ಸ್ಟು ಸಿ ಆದಮೇಲೆ ಡಿ ಆ್ಯಂಡ್ ಇ ಬರ್ಬೋದಾ ಇಲ್ಲಿ? ಸರಿ, ಬರೆದು ನೋಡೋಣ. ಇ, ಓಕೆ. ಇ ಆದಮೇಲೆ ಇಗೆ ಎಷ್ಟಾಗುತ್ತೆ? ಇದೇನಿಲ್ಲ 0, ಇದು +1. ಸಿ ಡಿ ಇ, ನೆಕ್ಸ್ಟು ಇ ಆದಮೇಲೆ +2 ಬರಬೇಕಲ್ಲ, ಎಫ್ ಜಿ ಹೆಚ್. ಹಾಂ, ಕರೆಕ್ಟ್ ಅದ. ಐ ಜೆ ಕೆ ಎಲ್, ಓಕೆ, ಕರೆಕ್ಟ್ ಅದ. 1 2 3. ಇಲ್ಲಿ ಇದಕ್ಕೆ ಹಾಕಬೇಕು ಅಂತಂದರೆ 2 ಆಪ್ಷನ್ಸ್ ಇದ್ದಾವಲ್ಲ ಇಲ್ಲಿ, ಇಯಿಂದ ಸ್ಟಾರ್ಟ್ ಆಗೋದು. ಸೊ ನೆಕ್ಸ್ಟ್ ನೋಡೋಣ ಏನು ಬರುತ್ತೆ ಅಂತಂದು ಹೇಳಿ, ಓಕೆನಾ? ಓಕೆ, ಎಫ್ ಇದೆ, ಇ ಓ ಟಿ ಇದೆ, ಹೌದಾ? ಹಾಗಿದ್ರೆ ಇಲ್ಲಿ ಸಿರೀಸ್ ವೈಸ್ ನೋಡಿದರೆ ನಮಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ಏನು ಮಾಡೋಣ, ಎಫ್ ಅನ್ನೋದು ಎಷ್ಟನೇ ಆಲ್ಫಾಬೆಟ್ಟು? ಎಫ್ ಅನ್ನೋದು 6th, ಹೌದಾ? ಹೆಚ್ ಅನ್ನೋದು 8, ದೆನ್ ಓ ಅನ್ನೋದು ಓ ಈಸ್, ಸೊ ಇದು ಅದೇ ಥರ. ಹೆಂಗೆ ಅಂದರೆ ಇದು 6 ಇದೆ, ಇಲ್ಲಿ 8 ಇದೆ, ಡಿಫ್ರೆನ್ಸ್ ಈಸ್ 2. ನೆಕ್ಸ್ಟ್ ಇಲ್ಲಿ ಎಷ್ಟು ಬರ್ಬೋದು? 8 ಅಂದರೆ 2 ಡಿಫ್ರೆನ್ಸ್ ಅಥವಾ ನೆಕ್ಸ್ಟು 3 ಡಿಫ್ರೆನ್ಸಿಗೆ, ದಟ್ ಈಸ್ 11 ಪ್ಲಸ್ ಮಾಡಿದರೆ ಎಷ್ಟು ಬರುತ್ತೆ? ಕೆ. ಓಕೆ, ಇ ಕೆ ಈಸ್ ಆನ್ಸರ್. ಸಿ ದ ನೆಕ್ಸ್ಟ್ ಕ್ವಶನ್ ದಟ್ ಈಸ್ ಸಂತೋಷ್ ಮತ್ತು ಜಸ್ವಂತರ ವಯಸ್ಸು ಅನುಪಾತ 8:11 ಆಗಿದೆ. 10 ವರ್ಷಗಳ ನಂತರ ಇವರಿಬ್ಬರ ವಯಸ್ಸಿನ ಅನುಪಾತ 13:16 ಆದರೆ ಇವರ ವಯಸ್ಸಿನ ಅಂತರ ಎಷ್ಟು ಅಂತ ಕೇಳಿದ್ದಾರೆ, ಹೌದಾ? ಸರಿ, ಇಲ್ಲಿ ನೋಡಿ, ಫಸ್ಟ್ ಏನಿದೆ? 8:11 ಇದೆ. ಓಕೆ, ನೆಕ್ಸ್ಟ್ ಎಷ್ಟಾಗಿದೆ? 10 ವರ್ಷ ಆದಮೇಲೆ ಎಷ್ಟಾಗಿದೆ? 13:16 ಆಗಿದೆ, ಹೌದಾ? ಸರಿ, ನಾವೇನು ನೋಡೋಣ, ಈ ಥರ ಇದ್ದಾಗ ಇಲ್ಲಿ ಡಿಫ್ರೆನ್ಸ್ ಎಷ್ಟಾಗಿದೆ? 8 to 13, ದಟ್ ಈಸ್ 5 ಅಲ್ಲ? 5 ಇಲ್ಲಿ 5 ಡಿಫ್ರೆನ್ಸ್, ರೇಷ್ಯೋದಲ್ಲಿ 5 ಡಿಫ್ರೆನ್ಸ್ ಇದ್ದರೆ ದಿಸ್ ಇಯರಲ್ಲಿ ಎಷ್ಟಾಗಿದೆ? 10 ಆಗಿದೆ, ಹೌದಾ? ಅಂದರೆ ಡಬಲ್ ಆಗಿದೆ ಅಲ್ಲ? ಸೊ ಇವಾಗ ಏನು ಮಾಡಬೇಕು ಅಂದರೆ, ಅದೇ ಥರ ಇಲ್ಲಿ ಇವರಿಬ್ಬರದು ರೇಷ್ಯೋದು ಡಿಫ್ರೆನ್ಸ್ ಎಷ್ಟಾಗುತ್ತೆ ನೋಡಿರಿ, ಇಲ್ಲಿ ಒಂದೇ ಇಯರಲ್ಲಿ, ದಟ್ ಈಸ್ 3 ಅಲ್ಲ? 8 9 10 11 9 10 11 3. ಸೊ ಇಲ್ಲಿ ರೇಷ್ಯೋ ಡಬಲ್ ಆದರೆ ಇಯರ್ ಕಂಪ್ಯಾರಿಷನ್ ಕರೆಕ್ಟ್ ಆಗುತ್ತೆ. ಅದೇ ಥರ ಈ ರೇಷ್ಯೋ ಡಬಲ್ ಆದರೆ ಅವ್ರದ್ದು ಡಿಫ್ರೆನ್ಸ್ ಏಜು ಕಂಪ್ಯಾರಿಷನ್ ಆಗುತ್ತೆ, ದಟ್ ಈಸ್ 6 years. 3 ರೇಷ್ಯೋ ಇದೆ ತಾನೇ ಇಲ್ಲಿ ಡಿಫ್ರೆನ್ಸು, ಇಲ್ಲಿ ಸೇಮ್ 3 ರೇಷ್ಯೋ ಡಿಫ್ರೆನ್ಸ್ ಇದೆ ತಾನೇ, ಅದನ್ನ ಡಬಲ್ ಮಾಡಬೇಕು, ದಟ್ ಈಸ್ 6 years ಅನ್ನಂಗೆ. ಓಕೆ, ನೆಕ್ಸ್ಟ್ ಕ್ವಶನ್. 12 ಜನರು ಪ್ರತಿದಿನ 8 ಗಂಟೆಗಳಂತೆ ದುಡಿದು ಒಂದು ಕಾರ್ಯವನ್ನು 10 ದಿನಗಳಲ್ಲಿ ಪೂರ್ಣಗೊಳಿಸುವರು. ಇದೇ ಕಾರ್ಯವನ್ನು ಪ್ರತಿದಿನ 15 ಗಂಟೆಗಳಂತೆ ದುಡಿದು 8 ದಿನಗಳಲ್ಲಿ ಪೂರ್ಣಗೊಳಿಸಲು ಎಷ್ಟು ಜನರ ಅಗತ್ಯವಿದೆ ಅಂತ ಹೇಳಿದೆ. ಸೊ ಈ ಥರ ಕ್ವಶನ್ಸ್ನ ಹೆಂಗೆ ಸಾಲ್ವ್ ಮಾಡಬೇಕು? ಸರಿ, ಓಕೆ, ಏನು ಹೇಳಿದ್ದಾರೆ ಅವರು? 12 ಜನ, ಹೌದಾ? 12 ಮೆಂಬರ್ಸ್, 8 ಗಂಟೆ, ಎಷ್ಟು ಅವರ್ಸು? 8 ಅವರ್ಸು. ಕಾರ್ಯವನ್ನು 10 days ಒಳಗಡೆ ಕಂಪ್ಲೀಟ್ ಮಾಡ್ತಾರಂತೆ. ಅದೇ ಸೇಮು ಪ್ರತಿದಿನ 15 ಗಂಟೆಗಳಂತೆ ದುಡಿದು 8 ದಿನದಲ್ಲಿ ಪೂರ್ಣಗೊಳಿಸುವ ಎಷ್ಟು ಜನರು ಬೇಕು ಅಂದರೆ ಇದನ್ನೇನು ಮಾಡಬೇಕು? ಈ ಥರ ಬರ್ಕೋಬೇಕು. ಇಲ್ಲಿ ಏನು ಮಾಡಬೇಕು? ಕ್ಯಾನ್ಸಲ್ ಮಾಡಬೇಕು. 5 2s 5 3s 3 1s 3 4s 8 1s 8 1s 4 into 2 is 12. 4 into 2 is 8. 8 is the answer. Okay. Next question. See the next question. 54 km/h ಗಂಟೆ ವೇಗವನ್ನು ಮೀಟರ್/ಸೆಕೆಂಡ್ಗೆ ಪರಿವರ್ತಿಸಿ. ಮೀಟರ್/ಸೆಕೆಂಡಿಗೆ ಪರಿವರ್ತಿಸಬೇಕಂದ್ರೆ ಸಿಂಪಲ್ ಆಗಿ ಹೆಂಗೆ ಅಂದರೆ 54 ಇದೆ ಅಲ್ಲ, ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಇಂಟು 5/18 ಮಾಡಬೇಕು. ಓಕೆ, ಸರಿ, ಇಂಟು 5/18 ಅಂತಂದರೆ ಇವಾಗ ಏನಾಗುತ್ತೆ ನೋಡಿರಿ, ಹೆಂಗಾಗುತ್ತೆ ಕ್ಯಾನ್ಸಲ್ ಮಾಡೋದು? 18 1s 18 3s 3 into 5 is 15. ಓಕೆ,
15 ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ತೀವಲ್ಲ, 15 ಮೀಟರ್ ಪರ್ ಸೆಕೆಂಡ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ದ ನೆಕ್ಸ್ಟ್ ಕ್ವಶನ್ 44th ಕ್ವಶನ್. ಒಂದು ರೈಲು 125 ಕಿಲೋಮೀಟರ್ ದೂರವನ್ನು 5 ಗಂಟೆಗಳಲ್ಲಿ ಕ್ರಮಿಸಿದರೆ ರೈಲಿನ ವೇಗ ಎಷ್ಟು ಅಂತ ಕ್ವಶನ್ ಇದೆ. ಸೊ ಏನು ಮಾಡಬೇಕು, 125 ಡಿವೈಡೆಡ್ ಬೈ, ವೇಗ ಬೇಕು ಸ್ಪೀಡ್ ಬೇಕು ಅಂದರೆ ಡಿವೈಡೆಡ್ ಬೈ ಟೈಮ್ ಮಾಡಬೇಕು. 5 1s 5 2s 10 5 5s ಅಂದರೆ 25 ಕಿಲೋಮೀಟರ್ ಆನ್ಸರ್ ಆಗುತ್ತೆ. ಹೌದಾ, 25 ಕಿಲೋಮೀಟರ್ ಪರ್ ಅವರ್. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.